ಮಾನ್ಯ ಮುಖ್ಯಮಂತ್ರಿಗಳೇ, ಗುತ್ತಿಗೆದಾರರ ಪ್ರೇಮ ಪತ್ರಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನಿಮ್ಮ ಸರ್ಕಾರದ ಬಗ್ಗೆಯೇ ಅವ್ರ ಪ್ರೇಮ ಪತ್ರ ಬರೆದಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಗುತ್ತಿಗೆದಾರರನ್ನ ಯಾವ ರೀತಿ ಕಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಪ್ರೇಮ ಪತ್ರದ ಮೂಲಕ ನಿವೇದಿಸಿದ್ದಾರೆ. ನಿಮ್ಮ 2 ವರ್ಷದ ಅವಧಿಯಲ್ಲಿ ಕಮಿಷನ್ ಡಬಲ್ ಆಗಿದೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ತಾವು ಈಗ ಹೇಳಿ, ಪೇ ಸಿ ಎಮ್ ಅಂತ ಪೋಸ್ಟ್ರನ್ನ ಯಾರ ಮುಖಕ್ಕೆ ಅಂಟಿಸ್ಬೇಕು, ಯಾರ ಮನೆ ಬಾಗಿಲಿಗೆ ಅಂಟಿಸ್ಬೇಕು? ನಿಮ್ಮ ಮುಖಕ್ಕೆ ತಾನೇ ಅಂಟಿಸ್ಬೇಕಾಗಿರೋದು ಪೇ ಸಿ ಎಮ್ ಅನ್ನೋದು. ಕಮಿಷನ್ ಅನ್ನೋ ಆರೋಪ ಯಾರ ಮೇಲೆ? ಕೇರಳದ ಮುಖ್ಯಮಂತ್ರಿ ಮೇಲಲ್ಲ, ಕರ್ನಾಟಕದ ಗುತ್ತಿಗೆದಾರರು ಮಾಡಿರೋದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮೇಲಲ್ಲ, ತೆಲಂಗಾಣದ ಮುಖ್ಯಮಂತ್ರಿ ಮೇಲಲ್ಲ, ಕರ್ನಾಟಕ ಸರ್ಕಾರದ ನಿಮ್ಮ ಸಚಿವರುಗಳ ಮೇಲೆ, ನಿಮ್ಮ ಸರ್ಕಾರದ ಮೇಲೆ ಅವರು ಆರೋಪ ಮಾಡಿದ್ದಾರೆ. ನೈತಿಕ ಹೊಣೆ ಯಾರು ಹೊರಬೇಕು? ನೀವೇ ಹೊರಬೇಕಲ್ವಾ? ಉಳಿದವ್ರದ್ದೆಲ್ಲರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ರಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ. ಈಗ ನಿಮ್ಮ ರಾಜೀನಾಮೆ ಯಾವಾಗ ಕೊಡ್ತೀರಿ? ಇದ್ರ ಹೊಣೆ ನೀವೇ ಹೊತ್ಕೋಬೇಕಲ್ಲ. ಒಂದು ರೀತಿ ಗುತ್ತಿಗೆದಾರರಿಗೆ ಅವ್ರ ಬಿಲ್ ಬಾಕಿ ಉಳಿಸ್ಕೊಂಡು ಒತ್ತಡ ತಂತ್ರ ಹೇರಿ ಅವರಿಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಒಂದು ಸದ್ರಿ ಸಿಕ್ಕಿದಷ್ಟು ತಗೊಂಡ್ರೆ ಸಾಕು ಅಂತ ಹೇಳಿ ನೀವು ಕೇಳಿದಷ್ಟು ಕಮಿಷನ್ ಕೊಟ್ಟು ಅವರು ಅನಿವಾರ್ಯವಾಗಿ ನಿಮ್ಮ ಒತ್ತಡಕ್ಕೆ ಬಲಿಯಾಗುವಂತೆ ಮಾಡಿದ್ದೀರಲ್ವಾ? ಈ ಪಾಪದ ಪ್ರಾಯಶ್ಚಿತ್ತ ಯಾರಿಗೆ? ನಿಮಗೆ ತಾನೇ, ನೀವೇ ಹೊರಬೇಕು ತಾನೆ. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಗುತ್ತಿಗೆದಾರರ ಪ್ರೇಮ ಪತ್ರಕ್ಕೆ ರಾಜೀನಾಮೆ ಮೂಲಕ ಉತ್ತರ ಕೊಡಿ. ಮಾತಿನ ಉತ್ತರ ಬೇಡ, ರಾಜೀನಾಮೆ ಮೂಲಕ ಉತ್ತರ ಕೊಡಿ. 2 ವರ್ಷ ನಿಮ್ಮ ಮಾತಿನ ಉತ್ತರ ಕೇಳಿದ್ದೇವೆ. 2 ವರ್ಷದಲ್ಲಿ ಏನು ಸುಧಾರಣೆ ತಂದ್ರಿ ಅಂತ ನೋಡಿದ್ದೀವಿ. ಕಮಿಷನ್ ಡಬಲ್ ಮಾಡೋದು ಸುಧಾರಣೆನಾ? ಕಮಿಷನ್ ಡಬಲ್ ಮಾಡೋ ಸುಧಾರಣೆ ಆಗುತ್ತಾ? ನಿಮ್ಮ ಪರಮಾಪ್ತರು ಅನ್ನೋರೇ ಇದ್ರ ರೂವಾರಿಗಳಾಗಿದ್ದಾರೆ ಅಂದರೆ ನಿಮ್ಮ ಕೃಪಾ ಕಟಾಕ್ಷ ಇಲ್ಲದೆ ಅವರೆಲ್ಲ ಆ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಹಾಗಾಗಿ ಇದರ ಹೊಣೆ ನೀವೇ ಹೊತ್ಕೋಬೇಕು, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ.